ಗೈಸ್ ನೋಡಿ ನಮ್ ಗಾನವಿ ಬೆಳಗ್ಗೆ ಹಿಂಗೆ ಎದ್ದ ತಕ್ಷಣ ಹಿಂಗೆ ಮನೆ ಮುಂದೆ ರಂಗೋಲಿ ಹಾಕಿರ್ತಾರಲ್ಲ ನಮ್ಮಮ್ಮ, ಅದು ಚೆನ್ನಾಗ್ ಹಾಕಿರ್ತಾರೆ, ಅದೆಲ್ಲ ಗುಡ್ಸ್ಬಿಡ್ತಾಳೆ. ಮಾತ್ರ ನಮ್ ಗಾನವಿ ಹಿಂಗೆಲ್ಲ ಕೆಲಸ ಮಾಡ್ತಾಳೆ. ಗೈಸ್ ಈಗ ಟೈಮ್ ಬಂದು ಈಗ 7 ಗಂಟೆ ಆಗಿದೆ. ಅಲಾರಾಮ್ ನನ್ ಮಗನ್ ಡೈಲಿ 7 ಗಂಟೆಗೆ ಇಟ್ಟಿರ್ತೀನಿ ಗುರು. 7 ಗಂಟೆ ಹಿಂಗೆ ಈಗ ಎದ್ದಿದ್ದೀನಿ. ಈಗ ಮುಚ್ಚೋ ಸಾಕು, ಫಸ್ಟ್ ಟೈಮ್ ಅಂತೆ. ನಮ್ ಗಾನವಿ ಇವಾಗ ಟೆರೆಸಿಗೆ ಬಂದೋಳೆ, ಸ್ವಲ್ಪ ಸನ್ ಲೈಟ್ ತಗೊಳ್ಳೋಣ ಅಂತ, ಸನ್ ರೈಸ್ ವಿಟಮಿನ್ ಡಿ ತಗೊಳ್ಳೋಣ ಅಂತ ಬಂದೋಳೆ. ತಿಂಡಿ ಏನ್ ಮಾಡಿ ದೊಡ್ಡಮ್ಮ ಗೊತ್ತಿಲ್ವಾ? ಗೈಸ್ ನೆನ್ನೆ ಹಿಂಗೆ ನಾವು ಅಮ್ಮಂಗೆ ಫುಲ್ಲು ರಾಶಿ ಪಾತ್ರೆ ಇದು. ಇವಾಗ ಅದೆಲ್ಲ ತೊಳ್ಬಿಟ್ಟು ಈಗ ತೊಳ್ದವ್ರೀಗ ಪಾತ್ರೆ ಎಲ್ಲ. ನೀನ್ ಏನಾರಮ್ಮ ಪಾತ್ರೆ ನಂಗೆ ಹಿಂದಕ್ಕೆ ಹಾಕೊಟ್ರೆ ನಾನೇ ತೊಳಿತೀನಿ, ನಂಗೆ ಈ ಸಿಂಕು ಹೈಟ್ ಸಾಲಲ್ಲ. ಇಲ್ಲಾಂದ್ರೆ ಗೈಸ್ ನಾನೇ ತೊಳಿತಿದ್ದೆ, ಅಲ್ಪ ಸ್ವಲ್ಪ ಆದ್ರೂ ತೊಳಿತಿದ್ದೆ. ಬಟ್ ಈ ಸಿಂಕ್ ಐತಲ್ಲ ಫುಲ್ ಇದು ಸ್ವಲ್ಪ ಕುಳ್ಳ, ಇದು ಬೆನ್ನೆಲ್ಲ ನೋವು ಬರುತ್ತೆ. ಅದೇ ಪಾತ್ರೆ ಏನಾರು ಇಲ್ಲಿ ಹಿಂದ್ಗಡೆ ಏನಾರು ಇಟ್ಬಿಟ್ರೆ ತೊಳಿಬೋದಪ್ಪ. ಇವಾಗ ಟೆರೆಸ್ ಮೇಲೆ ಇದ್ದಾಗ ಜಾಸ್ತಿ ಚಳಿ ಏನೋ ಆಗ್ತಿರ್ಲಿಲ್ಲ ಗುರು. ಈಗ ಒಂದ್ಸಲ ಮನೆ ಒಳಗಡೆ ಹೋಗ್ಬಿಟ್ಟು ಮತ್ತೆ ಹೊರಗಡೆ ಬಂದ ತಾಳಿ ಮತ್ತೆ ಚಳಿ ಶುರು ಆಯ್ತು. ಏನಕ್ಕಂದ್ರೆ ಮನೆ ಒಳಗಡೆ ಸ್ವಲ್ಪ ಬೆಚ್ಚಗಿದೆ, ಹೊರಗಡೆ ಸ್ವಲ್ಪ ಚಳಿನೇ ಇದೆ. ಎಲ್ಲಾಗನು ತಿರುಗಿ ಕಡೆ ಪೌಡ್ರ್ ಜಾಸ್ತಿ ಹಚ್ಚಿದೆ ಅಂತ ಕಾಣ್ತೈತೆ. ಹೌದಾ? ಫುಲ್ ನ್ಯಾಚುರಲ್ ಬ್ಯೂಟಿ ಅನ್ನೋ ಏನ ಏನಂತ ಅದು ಸನ್ಸ್ಕ್ರೀಮ್ ಅಲ್ಲ, ಸನ್ಸ್ಕ್ರೀನ್ ಅದು. ಗೈಸ್ ನೋಡಿ ಇಲ್ಲಿ ನಮ್ ಗಾನವಿಗೆ ಗಾಡಿ ಹೇಳ್ಕೊಡಕ್ಕೆ ಇಷ್ಟ. ಅಂದ್ರೆ ನೆನ್ನೆನು ಕೇಳ್ತಿದ್ಲೋಣ ನಂಗೂ ಗಾಡಿ ಹೇಳ್ಕೊಡು ಅಂತ. ಬಾ ಇವಾಗ ಗಾಡಿ ಹೇಳ್ಕೊಡ್ತೀನಿ ಅಂದ್ರೆ ಬೇಡ ಅಂತವಳೆ. ಬಾ ನಿಮ್ ಕಾಲೇಜಿಗೆ ಇನ್ನೂ 1/4 ಗಂಟೆ ಇಲ್ವಾ? ಗೈಸ್ ಅದಕ್ಕೆ ನಮ್ ಗಾನವಿಗೆ ಹೇಳ್ದೆ ಇನ್ನ ಟೈಮ್ ಇನ್ನ 9:10. ಇವಳು ಕ್ಲಾಸ್ ಸ್ಟಾರ್ಟ್ ಆಗೋದು 9:30 ಆಯ್ತಾ. ಅದಕ್ಕೆ ಇವಳನ್ನ ಕರೆಕ್ಟಾಗಿ 9:30ಗೆನೆ ಬಿಡ್ತೀನಿ ಕ್ಲಾಸಿಗೆ. ಫುಲ್ ನಿಧಾನಕ್ಕೆ ಹೋಗ್ತಿದ್ದೀನಿ. ಕಣೋ ಸ್ಪೀಡು ಹೋಗ್ಬಾರ್ದು ಕಣೆ. ಸರಿ ಆಯ್ತು, ಬಾ 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 ಬಾ. ಸರಿ ಆಯ್ತು, ನಡ್ಕೊಂಡು ಹೋಗಿ ಬಾ. ಒಂದೊಂದು ಎಳ್ನೀರಾರು ಕುಡ್ಕೊ ಬರೋಲ್ಲ. ಎಳ್ನೀರು ಕುಡ್ಕೊ ಬರೋಲ್ಲ ಬಾ. ಎಳ್ನೀರು ಕುಡ್ಕೊ ಬರೋಲ್ಲ ಬಾ. ಗೈಸ್ ಬನ್ನಿ, ಒಂದೊಂದು ಎಳ್ನೀರು ಕುಡ್ಕೊ ಬರೋಲ್ಲ. ಬಾ ಒಂದೊಂದು ಎಳ್ನೀರು ಕುಡಿಯೋಣ. ಪಾಪ ನಿನಗ್ ಬೇಡವಾ? ಅಂಟಿ ನೋಡಿ ಅಂಟಿ ಹೆಂಗ ಆಡ್ತಾಳೆ. ಸರಿ ಬಾ, ಮುಂದೆ ಯೂಟರ್ನ್ ತಕ್ಕತ್ತೀನಿ. ಸುಮ್ಮನೆ ಹೊಡಿಬೇಡ. ಈಗ ಹೊಡ್ರು ಮತ್ತೆ ಮನೆಯಿಂದ ಕರ್ಕ ಬರ್ತೀನಿ. ಈಗ ಬ್ಯಾಡ ಎಳ್ನೀರು. ಸರಿ ಆಯ್ತು, ಇಟ್ಕೊಳ್ಳ ಫೋನ್ ಇಡ್ಕ. ನಿಧಾನಕ್ಕೆ ಹೋಗ, ಸುಮ್ಮನಿರವ ಒನ್ವೆ. ಆಯ್ತು ಇಳ್ಳಿ ಅವ. ತಿಂಡಿ ಆಯ್ತೇನವ? ಇದು ಕ್ಲಾಸ್ ಎಷ್ಟೊತ್ತಿಗೀಗ ಬಿಡೋದು ಮಧ್ಯಾಹ್ನ ಪಕ್ಕ ತಾನೆ. ಆಮೇಲೆ ಮಿಸ್ ಮಾಡ್ಬೇಡ ಆಮೇಲೆ. ಗೈಸ್ ಹಂಗೆ ನಮ್ ಗಾನವಿನ್ ಬಿಟ್ಬಿಟ್ಟು ಇಲ್ಲೇ ಎಳ್ನೀರು ಕುಡಿಯೋಣ ಅಂತ ಬಂದಿದ್ದೀವಿ. ಗೈಸ್ ನಮ್ಮಮ್ಮ ನೋಡಿ ಇಲ್ಲಿ ಅಡ್ಗೆ ಮನೆಯಲ್ಲಿ ಎಷ್ಟು ಒಂದು 2,500 ಐತಪ್ಪ. ಏಕೆ ಶಾಪಿಂಗ್ ಆಯ್ತಲ್ಲ ಮತ್ತೆ ಲಾಟ್ರಿ. ಗೈಸ್ ನಮ್ಮಮ್ಮ ಇವತ್ತು ತಿಂಡಿ ದೋಸೆ ಮಾಡೋರೆ. ದೋಸೆಗೆ ಪಾಯಸ, ಮೊನ್ನೆದು ಪಾಯಸ. ನೆನ್ನೆ ಮತ್ತೆ ಮಾಡ್ತಾ? ಹೌದಾ? ಓ ಅದು ಚಿಕನ್ ಅಂತ ಕೊಟ್ಟಿಲ್ಲ ನೆನ್ನೆ ಹಂಗಿರ್ರೆ. ಗೈಸ್ ದೋಸೆಗೆ ಸಾಂಬಾರು ಜೊತೆಗೆ ಪಾಯಸ. ನೋಡಿ ನಮ್ಮ ಅಮ್ಮನೂ ಪಾಯಸ ಅದ್ರಲ್ಲೇ ತಿಂತಾರೆ. ಏನಕ್ಕಂದ್ರೆ ಆ ಟೇಸ್ಟ್ ಹಂಗಿರುತ್ತೆ ಗುರು, ಸಕ್ಕದಾಗಿರುತ್ತೆ ಮಾತ್ರ. ಈ ತರದೊಂದು ಸೇಮ್ ಕಲರ್ ಸೇಮ್ ಡಿಟ್ಟೋ ಕಲರ್ ಒಂದು ಶರ್ಟ್ ಹೊಲ್ಸ್ಕೊಂಡ್ರೆ ನಾನಾ? ಹೌದಾ? ಬ್ಲೂ ಸಕ್ಕತ್ತಾಗಿ ಕಾಣುತ್ತಿದೆ ಕಲರ್. ಮತ್ತೆ ಯಾವ ಪ್ಯಾಂಟಿಗೆ ಹಾಕಿದ್ರು ಮ್ಯಾಚ್ ಆಗುತ್ತೆ, ಚೆನ್ನಾಗಿ ಕಾಣುತ್ತೆ. ಹೊಲ್ಸು ಅಂತಿದ್ದೀರಾ? ರೆಡಿಮೇಡ್ ಬೇಡ ಕಲರ್ ಸಿಗಲ್ಲ. ಆಯ್ತಾ? ನೀವ್ ಹೇಳ್ತಿರೋದು ಎಕ್ಸಾಕ್ಟ್ ಸೇಮ್ ಕಲರ್ ಏನೈತೆ ಕಲರ್ ಸಿಕ್ಕಿದ್ರೆ ಮಾತ್ರ ತಗೋಬಾ. 3-4 ಅಂಗಡಿ ವಿಚಾರಿಸು, ಇಲ್ಲಾಂದ್ರೆ ತರಕ್ ಹೋಗ್ಬೇಡ. ಸರಿ ಇನ್ನೊಂದ್ಸರಿ ಒಂದು 15 ತಿಂಗಳು ಬಿಟ್ಬೇಕಾದ್ರೆ ಮತ್ತೆ ವಿಚಾರಿಸ್ತಾರಂತೆ. ಸರಿ ಆಯ್ತಾ? ಗೈಸ್ ನಾವಪ್ಪ ಸೇಮ್ ಇದ್ದೇ ತರದ್ ಒಂದು ಶರ್ಟ್ ನ ನೀನು ಸ್ಟಿಚ್ ಮಾಡಿಸ್ಕ ಅಂತ ಹೇಳ್ತಾವ್ರೆ. ಬಹಳ ಚೆನ್ನಾಗಿ ಕಾಣುತ್ತೆ ಮಗನೇ ಅದು. ಚೆನ್ನಾಗೈತೆ, ರಾಯಲ್ ಬ್ಲೂ.
ಹೌದಾ? ಈ ಬಾದಾಮಿ ಮರ ಇರೋದಕ್ಕೆ ನಮ್ಮ ಮನೆ ಮುಂದೆ ನೋಡಿ ಇಲ್ಲಿ ಎಲೆಗಳು ಎಷ್ಟು ಉದುರುತ್ತೆ ಅಂದ್ರೆ ಹೆವಿ ಉದುರುತ್ತೆ ಗುರು. ನಮ್ಮ ಅಮ್ಮಂಗಂತೂ ಗುಡ್ಸಿ ಸಾಕಾಗೋಗಿರುತ್ತತ್ಲೆ ನಮ್ಮ ಅಮ್ಮಂಗೆ. ಅದ್ ಬೇರೆ ನಿನ್ನೆ ಇದಕ್ಕೆ ನಾಯಿಗಳಿಗೆ ಊಟ ಹಾಕಿದ್ದು ತಿಂದೆ ಅಲ್ಲ ನೋಡಿ ಇಲ್ಲಿ. ಅಮ್ಮ ಇವೇನು ಕುಷ್ಕ ಅಷ್ಟು ಇಷ್ಟಪಟ್ಟು ತಿನ್ನಲ್ವ ನಮ್ಮ ಇವು? ತಿಂದು ಬಂದಿಲ್ಲ. ಇವೇನು ಗೊತ್ತಾ, ಈ ಮಸಾಲೆ ಐಟಮ್ಸ್ಗಳು ಇಷ್ಟಪಡಲ್ಲ. ಅದೇ ಸಾಕಿರೋ ನಾಯಿ ಎಲ್ಲ ಬೀದಿ ನಾಯಿ ಯಾವ್ದು ಹಾಕಿದ್ರು ತಿಂತವೆ. ಅವು ತಿಂದು ಬಂದವೆ ಅದಕ್ಕೆ ಹಿಂಗೆ. ಹೈ ಹೋಗ್ ಚಿನ್ನ ಅಲ್ಲಿ ಬಾಲೆಲ್ಲ ಆಡ್ಸ್ಕೊಂಬರ್ತಾಳೆ ಇಲ್ಲಿ. ಓಹೋ ಗೈಸ್, ನನ್ನ ಮುಖದಲ್ಲಿ ಗಡ್ಡ ಮೀಸೆ ಸ್ವಲ್ಪ ಜಾಸ್ತಿ ಬೆಳ್ಕೊಂಡೈತೆ. ಅದಕ್ಕೆ ನಮ್ಮಮ್ಮ ನಾನೀಗ ಸ್ವಲ್ಪ ಟ್ರಿಮ್ ಮಾಡ್ತೀನಿ ಅಂತ ಹೇಳಿದ್ರು. ಹೆಂಗ್ ಮಾಡ್ತಾರೆ ಏನೋ ಗೊತ್ತಿಲ್ಲಪ್ಪ. ಅಮ್ಮ ಫುಲ್ ತೆಗಿಬೇಡ ಹೇಳಿದೀನಿ, ತಮಾಷೆಗೂ ಬೇಡ, ಕಂಟೆಂಟ್ಗೋಸ್ಕರ ಫುಲ್ ತೆಗಿಯಕ್ಕೆ ಹೋಗ್ಬೇಡ. ಕಂಟೆಂಟ್ ಅಲ್ಲ, ನೀನು ಸತ್ಯ ಹೇಳು, ಎಷ್ಟು ಸಲ ನಾನು ನಿನಗೆ ಮಾಡಿಲ್ಲ? ಅಲ್ಲ ಮಾಡಿದ್ಯಾ, ಬಟ್ ಈಗ ವಿಡಿಯೋ ಮಾಡ್ಕೊತಿದ್ದೀನಿ ಅಂದ್ಬಿಟ್ಟು ಕಂಟೆಂಟ್ಗೋಸ್ಕರ ತೆಗಿಬೇಡ ಅಂತ ಹೇಳಿದ್ದು. ಎಲ್ಲ ಐಡಿಯಾ ಕೊಡ್ತೀಯ ಗೈಸ್. ನೆನ್ನೆ ನಮ್ಮ ಅಪ್ಪ ನೋಡಿ ಇಲ್ಲಿ RX ಇಂಜಿನ್ ಎಲ್ಲ ಸೆಟ್ ಎಲ್ಲ ತೆಗ್ದವ್ರು. ಯಾಕೋ ಆಯಿಲ್ ಹಾಕಕ್ಕೆ. ಆಯಿಲ್ ಹಾಕಲ್ಲ ಕಣಮ್ಮ. ಇದು ತೆಗಿಲ್ಲ ಚಾರ್ಜಿಂದ. ಚಾರ್ಜ್ ಹಾಕೊಂಡೆ ಮಾಡ್ತೀಯಾ? ಮಾಡ್ಬಾರ್ದು ಕಣಮ್ಮಂಗೆ. ಪಪ್ಪ ಬೈಯುತ್ ನೋಡು. ಅಯ್ಯೋ ಪಪ್ಪ ಇಲ್ವಾ? ವ್ಲಾಗ್ ನೋಡಲ್ವಾ? ನೋಡ್ದಾಗ ಬೈಸ್ಕೊಳ್ಳೋಣ. ಗೈಸ್ ನಾವಮ್ಮ ಈಗ ಟ್ರಿಮ್ ಮಾಡೋರೆ. ಸೊ ಇವಾಗ ನೋಡಿ ಗೈಸ್, ಮುಂಚೆ ಚೆನ್ನಾಗಿತ್ತ, ಇವಾಗ ಚೆನ್ನಾಗಿ ಕಾಣಿಸಿದೀನ? ಕಮೆಂಟ್ ಮಾಡಿ. ಇವಾಗ ಸ್ವಲ್ಪ ಈ ಯಂಗ್ ಏಜ್ ಅಂದ್ರೆ ಇವಾಗ ಒಟ್ಟಿನಲ್ಲಿ 20-21 ಹಂಗೆ ಹುಡುಗನಂಗೆ ಕಾಣ್ತಿಂತಾನೆ. ಗೈಸ್ ನಮ್ ಗಾನವಿ ಗೊತ್ತಲ್ಲ, ಹಿಂಗ್ ಹೋಯ್ತಾಳೆ ಕಾಲೇಜಿಗೆ, ಹಿಂಗ್ ಮನೆಗೆ ಬರ್ತಾಳೆ, ಹಂಗೆ ಸೇಮ್ ಇವಾಗ್ಲೂ ಅಷ್ಟೇ. ಹಿಂಗ್ ಹೋದ್ಲು, ಹಿಂಗ್ ಮನೆ ಕಡೆಗೆ ಬಂದ್ಲು. ಗನ್ ನನ್ ಮುಖ ನೋಡಿ ಏನಾದ್ರು ಚೇಂಜಸ್ ಕಾಣಿಸ್ತೈತಾ? ಇದು ನಗಾಡ್ತಿಯಲ್ಲೇ ಬೇಡ. ಗೈಸ್ ಲಾಸ್ಟ್ ವ್ಲಾಗ್ ಅಲ್ಲಿ ನಾನು ಹೇಳಿದ್ದೆ ಎಲ್ಲಾದ್ರೂ ನಾನು ಅಮ್ಮ ಗಾನು ಎಲ್ಲಾದ್ರೂ ಹೋಗ್ಬಿಟ್ಟು ಬರೋಣ ಅಂತ, ಅದು ಕಾರಲ್ಲಿ. ಸೊ ಇವಾಗ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ನಮ್ಮಮ್ಮ ಐಟಮ್ಸ್ ಎಲ್ಲ ಇಟ್ಕೊಂಡವ್ರೆ. ಹಾಲು ಜೊತೆಗೆ ಇದು ಪಾತ್ರೆ, ಇದು ಸ್ಟವ್. ಅಮ್ಮ ಇದು ಇಟ್ಕೊಳ್ಳಮ್ಮ, ಸೂಟ್ ಕೇಸ, ಗ್ಯಾಸು, ಅದೇ ಮೇಯ್ನು. ಮತ್ತೆ ಅಲ್ಲಿ ಕೆಂಡದಲ್ಲಿ ಹಚ್ಕೋಬೇಕಿತ್ತು. ಗೈಸ್ ಇವಾಗ ಒಂಥರ ಮಿನಿ ಪಿಕ್ನಿಕ್ ಅನ್ಕೊಳ್ಳಿ ಗೈಸ್. ಸುಮ್ಮನೆ ಅಲ್ಲಿಗೆ ಹೋಗಿ. ಅಮ್ಮ ಒಂದ್ ಸಾಕಲ್ವಾ? ಒಂದ್ ಸಾಕು. ಅದ್ ಬೇಡ, ಸ್ವಲ್ಪ ಖಾಲಿ ಆಗಿರಂಗೈತೆ. ಇತ್ತಾಗೈತೆ, ಫುಲ್ ಐತಿದು. ಗೈಸ್ ಜೊತೆಗೆ ಇಲ್ಲಿ ಒಂದೆರಡು ಬಿಸ್ಕೆಟ್ ಇಟ್ಕೊಳ್ಳೋಣ. ಬ್ಯಾಡ ಇಟ್ಕೊಳ್ಳಮ್ಮ. ಮಾಲಲ್ಲಿ ಬರೀ ಒಂದು ಕಾರ್ನ ತಗೊಂಡು ಹೋಗೋಣ. ಗೈಸ್ ನಮ್ ಗಾನವಿ ಇಲ್ಲಿ ಚೇರ್ ಎಲ್ಲ ತಗೋತಾವಳೆ. ಬೇಗ ಕಣ್ ಪಟ ನೋಡಿ ಇಲ್ಲಿ. ಇವಳು ಟೀ ಶರ್ಟ್ ಹಾಕೊಂಡು ಒಳ್ಳೆ ಬ್ಲೌಸ್ ತರ ಐತಪ್ಪ ಈ ಟೀ ಶರ್ಟ್. ಈ ಆಂಟಿದೀರ್ ಬ್ಲೌಸ್ ತರ ಹಾಕೊಂಡು ಟೀ ಶರ್ಟ್ ತರಿಸಿಲ್ಲ ನೋಡಿ. ಗೈಸ್ ಅದು ಸ್ವಲ್ಪ ಅರ್ಜೆಂಟ್ ಅಲ್ಲಿ ಈಗ ಹೊರಡ್ತಿರೋದು. ಹೆಂಗ್ ಓ ಸುಮ್ನೆರು ಮೂವ್ ಮಾಡಲ್ಲ. ಗೈಸ್ ಕಾರನ್ನ ಈಗ ಶೆಡ್ ಇಂದ ಪಟ ಅಂತ ತೆಗ್ದಾಯ್ತು. ಫಸ್ಟ್ ಈಗ ಎಲ್ಲಿಗೆ ಅಂದ್ರೆ ಮೋರ್ ಕಡೆಗೆ ಹೋಗಿ ಜೋಳ ತಗೋಣ ಅಂತ ಗೈಸ್. ಸ್ವೀಟ್ ಇದು ಬೇಬಿ ಕಾರ್ನ್ ಬರ್ತದಲ್ಲ, ಸ್ವೀಟ್ ಕಾರ್ನ್, ಅದನ್ನ ತಗೊಂಡು ಹೋಗೋಣ ಅಂತ. ಗೈಸ್ ನಾನಂತೂ ಫುಲ್ ಎಕ್ಸೈಟ್ ಅಲ್ಲಿ ಇದ್ದೀನಿ. ಇದು ನಮ್ಮ ಫಸ್ಟ್ ಒಂದು ಪಿಕ್ನಿಕ್ ಅನ್ಕೊಳ್ಳಿ. ಏನಿಲ್ಲ ಅಂದ್ರೆ ಏನಂತ ಮೇಜರ್ ಉಪ್ಪಿಟ್ಟಾಗ್ಲಿ, ಮ್ಯಾಗಿ ಆಗ್ಲಿ, ಚಿತ್ರಾನ್ನ ಆಗ್ಲಿ ಮಾಡ್ಕೊತಿಲ್ಲ. ಜಸ್ಟ್ ಒಂದೊಂದು ಕಾಫಿ ಜೊತೆಗೆ ಜೋಳ ಮಾಡ್ಕೊಂಡು ತಿನ್ನೋಣ ಅಂತ. ಯಾವ್ದು ಸ್ವೀಟ್ ಕಾರ್ನ ಬೇಬಿ ಕಾರ್ನ? ಸ್ವೀಟ್ ಕಾರ್ನು ಬೇಬಿ ಕಾರ್ನ್ಗೂ ಏನ್ ಹೇಳಿ ವ್ಯತ್ಯಾಸ? ಸ್ವೀಟ್ ಕಾರ್ನು ನಿನ್ನಂಗಿರುತ್ತೆ. ಬೇಬಿ ಕಾರ್ನು ಗಾನು ತರನಾ? ಗೈಸ್ ಇವಾಗ ಮೋರಿಗೆ ಹೋಗೋದ್ ಬೇಡ, ಇನ್ನೊಂದು ಅಂಗಡಿ ಗೊತ್ತು ಅಲ್ಲಿಗೆ ಹೋಗಿ ಕಾರ್ನ್ ತಗೊಳ್ಳೋಣ. ಗಾನು, ಆರ್ ಯು ಎಕ್ಸೈಟೆಡ್? Sure? Yes. Very sure? Yes. Damn sure? Yes. Full excited? Yes. Why are you excited? We are going to picnic. We are going to pick up. Pick up ante. Guys, ಇವತ್ತು ನಮ್ ಗಾನವಿಗೂ ಹಾಫ್ ಕ್ಲಾಸ್ ರಜಾ ಕೊಡ್ಸಿದೀನಿ. ಪಿಕ್ನಿಕ್ಕಿಗೆ ಹೋಗ್ತಿದೀವಿ ಅಂತ. ಇವತ್ತು ಸ್ಯಾಟರ್ಡೆ, ಅದಕ್ಕೆ ರಜಾ ಕೊಡ್ಸಿರೋದು. ನೀನ್ ಕೊಡ್ಸಿಲ್ಲ, ಅವರೇ ಕೊಟ್ರು. ನಾನ್ ಪ್ಲಾನ್ ಮಾಡ್ದಾಗ ನಿಂಗೆ ಹಾಫ್ ಕ್ಲಾಸ್ ರಜಾ ತಾನೆ ಹೇಳು. ಒಟ್ಟಿನಲ್ಲಿ ನೀನ್ ಹೇಳಿದೆಲ್ಲ ಸರಿ ಕಣೋಣ. ಓಕೆ ಡಿ. ಅಷ್ಟೇ, ಹಂಗಿರ್ಬೇಕು. ಹಂಗ್ ಬಾ ದಾರಿಗೆ. ಏನ್ ಮಾಡೋದು ಮೊದ್ಲೇ ಯಾರು ತಿಂಗಿನ. ಅಮ್ಮ ಆರ್ ಯು ಎಕ್ಸೈಟೆಡ್? ಖುಷಿ ಇದೆ. ಎಸ್ ಅನ್ಬೇಕು ಜೋಶಲ್ಲಿ. ಎಸ್ ಒಳ್ಳೆ ಹಸು ಕೂತಲ್ಲ, ಹಂಗ್ ಕೂಗ್ಸಲ್ಲಮ್ಮ. ನೀನು ಎಕ್ಸೈಟ್ ಅಲ್ಲ ಅನ್ನೋ ಅಂದ್ರೆ ಏನಲ್ಲಪ್ಪ, ನಿನಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಯಾವಾಗ್ಲೂ. ನಿನಗೆ ಗೊತ್ತು ನನಗೆ ಯಾವ ವಿಚಾರದಲ್ಲೂ ಅಷ್ಟು ಎಕ್ಸೈಟ್ಮೆಂಟ್ ಮಾಡ್ಕೊಳಲ್ಲ ನಾನು. ಆಂಟಿ ಕಾರ್ನ್ ಇದೆಯಾ? ಸ್ವೀಟ್ ಕಾರ್ನ್ ಕೊಡಿ ಆಂಟಿ, ಒಂದು ಪ್ಯಾಕೆಟ್.
ಗೈಸ್ ಕಾರ್ನು ತಗೊಂಡಾಯ್ತು, ಸ್ವೀಟ್ ಕಾರ್ನು ತಗೊಳವ. ಗೈಸ್ ಬನ್ನಿ ಇವಾಗ ಬೇಗ ಪಟ ಪಟ ಅಂತ ಈಗ ಇದು ಮಾಡೋಣ. ಏನು ಮಾಡೋಣ? ಕಾಫಿ ಮಾಡೋಣ. ಇದು ಅಮ್ಮ ಇದೇನು ಹಾಲು ಮನೆಯಿಂದನೇ ಕಾಯಿಸ್ಕೊಂಡು ಬಂದಿದ್ದೆ ಏನೋ? ಒಂದ್ಸಲ ಕಾಯಿಸ್ತಾ? ಗೈಸ್ ಒಬ್ರು ಆಂಟಿ ಇದು ಬ್ಲಾಗಿಗೆ ಬರಕ್ಕೆ ನಾಚ್ಕೊತಿದ್ದಾರೆ. ಇದು ಫಸ್ಟ್ ಹಾಲು ಫುಲ್ ಉಪ್ಸೋಣ ಫಸ್ಟ್ ಟೈಮ್ ಅಲ್ಲ ಮಾಡ್ತೀವಿ. ಇದ್ಯಾಕೆ ಇಷ್ಟೊಂದು ಟೈಟಾಗಿ ಹಾಕ್ತಿದ್ಯಾ? ಸಣ್ಣದೊಂದು ಸ್ವಲ್ಪ ಟೈಟ್ ಹಾಕು. ಆದ್ರೆ ಇವಾಗ ಹಿಂಗ್ ಕುರುತ್ತೆ ಅಷ್ಟೇ. ಅಷ್ಟೇ ನಾಚ್ಕತ್ತೋಳೆ ಯಾಕಾಗ ಅಂದು ಜಾಸ್ತಿ ನಾಚಿಕೆ ಆಗ್ಬೇಕು ಅಲ್ವಾ ಮಾಡೋದು. ಒಂದು ಸ್ಪೂನ್ ಅಂತ ತರಲಿಲ್ಲ. ಬಿಸ್ಕೆಟ್ ಎಲ್ಲ ಆಡಿಸ್ಲಾ? ಗೈಸ್ ರೆಡಿ ಆಯ್ತು ಕಾರ್ನು ಫುಲ್ ಖಾರ. ಅಮ್ಮ ಫಸ್ಟ್ ಕಾರ್ ಮಾಡ್ಬಿಟ್ಟು ಆಮೇಲೆ ಜೋಳ ಇದು ಮಾಡ್ಬೇಕಿತ್ತು. ಅಲ್ವಾ ಆಂಟಿ? ನೋಡಿ ಇಲ್ಲಿ ಒಂದು ದೊಡ್ಡ ಸ್ಪೂನ್ ತರಬೇಕಾಗಿತ್ತು. ಗೈಸ್ ನಮ್ಮಮ್ಮ ಇದು ಏನೋ ಅನ್ನದ ಕೈ ತಂದಿಲ್ಲ, ಸಣ್ಣ ಸ್ಪೂನ್ ತಂದವರು. ವಾ ನೋಡಿ ಎಂತ ಐಡಿಯಾ ಮಾಡ್ತೀನಿ ಈಗ. ನಿನ್ ಬದಲು ಬೇರೆ ಯಾರೇ ಇದ್ದಿದ್ರು ಹಂಗೆ ಮಾಡ್ತಿದ್ರು. ಗೈಸ್ ಆಕ್ಚುಲಿ ಇಲ್ಲಿ ಬಂದಿದ್ವಾ, ಬಟ್ ಇಲ್ಲಿ ಏನಂದ್ರೆ ನೆಟ್ವರ್ಕ್ ಎಲ್ಲ ಗುರು. ಒಂದು 3 ಗಂಟೆ ಹಂಗೆ ಮನೆಯಿಂದ ಹೊರಗಡೆ ಹೊರಟಿದ್ದು, ಬಟ್ ವಿಡಿಯೋನೇ ಅಪ್ಲೋಡ್ ಆಗಿಲ್ಲ ಇನ್ನೂ. ಇವತ್ತಿನ ವ್ಲಾಗು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗುತ್ತೆ. ಅಷ್ಟು ಒಂದು ಮನೆಗೆ ಹೋಗಿ ಅಪ್ಲೋಡ್ ಮಾಡಬೇಕು. ನನ್ನ ಪ್ರಕಾರ ಒಂದು 7:30 ಆಗ್ಬೋದು ಅಪ್ಲೋಡ್ ಮಾಡೋದು. 7:30 ತಪ್ಪರೆ 8 ಗಂಟೆ. ಗೈಸ್ ಎಲ್ಲ ಪಿಕ್ನಿಕ್ ಎಲ್ಲ ಮುಗಿಸ್ಕೊಂಡು ಬಂದ್ವು. ಮನೆಗೆ ಬಂದ ತಕ್ಷಣ ಫಸ್ಟು ನನ್ನ ಕೆಲಸ ಏನಾಗಿತ್ತು ಅಂದರೆ ವ್ಲಾಗ್ ಅಪ್ಲೋಡ್ ಮಾಡೋದು. ಇವತ್ತು ನಿನ್ನೆ ವ್ಲಾಗು ಕರೆಕ್ಟ್ ಟೈಮಿಗೆ ಅಪ್ಲೋಡ್ ಅಂತೂ ಆಗಲಿಲ್ಲ. ಎಷ್ಟು ಒಂದು 8:45 ಹಂಗೆ ವ್ಲಾಗ್ ಅಪ್ಲೋಡ್ ಆಯಿತು. ಬಟ್ ನಾನು ಹೋಗಿದ್ದ ಜಾಗದಲ್ಲಿ ಅಷ್ಟು ಜಾಸ್ತಿ ನೆಟ್ವರ್ಕ್ ಏನೂ ಇರಲಿಲ್ಲ ಗೈಸ್, ಸ್ವಲ್ಪ ಸ್ಲೋ ಇತ್ತು ನೆಟ್ವರ್ಕು. ಅದಕ್ಕೆ ವ್ಲಾಗ್ ಅಪ್ಲೋಡ್ ಮಾಡಿರಲಿಲ್ಲ. ಅದಕ್ಕೆ ಬೇಗ ಮನೆಗೆ ಬಂದ ತಕ್ಷಣ ಚಡ್ಡಿ ಕಾರೆಲ್ಲ ನಿಲ್ಲಿಸ್ಬಿಟ್ಟು ಬೇಗ ಮನೆ ಒಳಗಡೆ ಓಡಿ, ಸೊ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಗೈಸ್. ಜೊತೆಗೆ ವ್ಲಾಗ್ ಏನೂ ಮಾಡಿರಲಿಲ್ಲ. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಬೇರೆ ಅಪ್ಲೋಡ್ ಮಾಡಬೇಕಿತ್ತು. ಸಡನ್ನಾಗಿ ಅದು ಆ ಕಾನ್ಸೆಪ್ಟ್ ಏನೇನೋ ಜ್ಞಾಪಿಸ್ಕೊಂಡು ಆಮೇಲೆ ಅದೊಂದು ಅಪ್ಲೋಡ್ ಮಾಡಿ ಇನ್ಸ್ಟಾಗ್ರಾಮಲ್ಲೂ. ಆದ್ರೂ ಅಮ್ಮ ನಂಗೆ ಒಂದು ಆಸೆ ಐತ್ ಕಣಮ್ಮ. ಹೇಳವ, ಏನು ಆಸೆ? ನಾನು ಪೈಲಟ್ ಆಗಬೇಕು ಅಂತ ಆಸೆ ಕಣಮ್ಮ, ಸಖತ್ ಆಸೆ. ಅಷ್ಟೇನವ? ತಡಿ ಬಂದೆ. ಕೊಳವ ಆಸು ಪೈಲಟ್ ಆಸು ಕೊಳವ ಬಾ. ಸೊ ಇವಾಗ ಇಲ್ಲಿ ಸ್ವಲ್ಪ ಆರಾಮಾಗಿ ಇಲ್ಲಿ ಗಾಳಿ ತಗೋತಾ ಇದ್ದೀವಿ. ನಮ್ಮ ಗಾನವಿ ಇಲ್ಲಿ ಡೈರಿ ಮಿಲ್ಕ್ ತಿಂತಾಳೆ ಒಬ್ಳೆ. ಏನು ಬೇಡ ನಂಗೆ, ಅದಕ್ಕೆ ಕುಡ್ದೆ ಸ್ವಲ್ಪ. ಓ ಹಂಗೆ ಹೇಳು. ನೀನ್ ದಪ್ಪ ಆಗ್ಲಿ ಅಂತ ಮಧ್ಯಾಹ್ನ ಹಂಗೆ ನಾನು ನಿಮ್ಗೆ ತೋರಿಸಿದ್ದೆ. ಏನಂತ ಅಂದ್ರೆ ಇದು ಇಂಜಿನ್ ಸೆಟ್ ಎಲ್ಲ ನಮ್ಮ ಅಪ್ಪ ಫುಲ್ಲು RX ಇಂದ ತೆಗ್ದಿದ್ರು. ಏನಕ್ಕೆ ತೆಗ್ದಿದ್ರಿ ಪಾಪ ಅದನ್ನ? ಸ್ವಲ್ಪ ಗ್ರೀಸ್ ಆಯಿಲ್ ಎಲ್ಲ ಮಾಡೋಣ ಅಂತ ಫುಲ್ ಒಳಗಡೆ ಅದ್ರ ಇದಕ್ಕ ಹಾಕಿದ್ರ. ಆಮೇಲೆ ಹಾಕಾದ್ಮೇಲೆ ಮತ್ತೆ ಫಿಟ್ ಮಾಡಿ ರೌಂಡ್ ಎಲ್ಲ ಹೋಗ್ಬಿಟ್ಟು ಬಂದ್ರು ಗೈಸ್. ಹಂಗಂತ ಲಾಸ್ಟ್ ವ್ಲಾಗ್ ಅಲ್ಲಿ ಹೇಳಿದ್ರು ನಮ್ಮಪ್ಪ, ಸಿಗರೆಟ್ ಇನ್ಮೇಲಿಂದ ಬಿಡ್ತೀನಿ. ಜೊತೆಗೆ ಒನ್ ಡೇಗೆ ಚಾಲೆಂಜ್ ಮಾಡಿದ್ದು. ಇವತ್ತು ಪಾಪ ಒನ್ ಡೇಲ್ ಗೆದ್ರಿ, ಇವತ್ತು ಗೆದ್ರ ಸೋತ್ರ, ಇನ್ನ ಸೇದಿಲ್ಲ. ಅದೇ ನೀವು ಕಮೆಂಟ್ ಹಾಕ್ತಿರಲ್ಲ, ನಿಮ್ಮ ಅಕೌಂಟ್ ನೇಮು ಗೀಕಿ ಝೈದ್ ಅಂತ ಇತ್ತು. ಬಟ್ ನಿಮ್ಮ ರಿಯಲ್ ನೇಮ್ ಒಂದ್ಸಲ ಕಮೆಂಟ್ ಮಾಡಿ. ನಾವಪ್ಪ ನಿಮ್ಮ ನೇಮನ್ನ RX ಗೆ ನಿಜವಾಗ್ಲೂ ಸ್ಟಿಕ್ಕರ್ ಅಂಟಿಸ್ತಾರಂತೆ. ಈ ಭಾನುವಾರ ಅಲ್ವಾ, ಗುರುವಾರ ಶುಕ್ರವಾರ ತನಕ ನಾನು ಸೇರ್ಲಿಲ್ಲ ಅಂದ್ರೆ ಶುಕ್ರವಾರ ತಪ್ಪರೆ ನೆಕ್ಸ್ಟ್ ಸೋಮವಾರ, ಈಗ ಬರೋ ಶುಕ್ರವಾರ ತಪ್ಪರೆ ನೆಕ್ಸ್ಟ್ ಸೋಮವಾರ ನಾನು ಅವ್ರ ಹೆಸರನ್ನ ಗಾಡಿಗೆ ಹಾಕಿಸ್ತೀನಿ, ಮನೆ ಇಲ್ಲಿಗೆ ಹಾಕಿಸ್ತೀನಿ. ಇಲ್ಲಿಗೆ ಈಗ ಬರ ಗುರುವಾರ ಶುಕ್ರವಾರನ ಬರ ಶುಕ್ರವಾರ ತಪ್ಪಿದ್ರೆ ಸೋಮವಾರ, ಈಗ ಬರ ಸೋಮವಾರ
ನಾಳೆ ನಾಡಿದ್ದಲ್ಲ ಅದ್ರ ನೆಕ್ಸ್ಟ್ ವೀಕ್. ಅಲ್ಲಿ ತನಕ ಸೇರ್ಲಿಲ್ಲ ಅಂದ್ರೆ ಅವ್ರ ಹೆಸರನ್ನ ಇಲ್ಲಿ ಹಾಕಿಸ್ತೀನಿ ಮಗನೇ. ಟ್ಯಾಂಕ್ ಹತ್ರನಾ ಪಕ್ಕ ಹಾಕಿಸ್ತೀನಿ. ಸ್ಟಿಕ್ಕರ್ ಹಾಕಾದ್ಮೇಲೆ ನೀವು ಸೇದಿದ್ರೆ ಇಲ್ಲ 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 ಮಾಡಂಗಿಲ್ಲ. ಇಲ್ಲ ಇಲ್ಲ ಮಾಡಿದ್ರೆ ನನ್ ತಪ್ಪಾಗುತ್ತೆ, ಅವ್ರಿಗೆ ನಾನು ಕ್ಷಮೆ ಕೇಳ್ತೀನಿ. ಗೈಸ್ ನಾವ್ ಅಮ್ಮ ಇಲ್ಲಿ ಕುತ್ಕೊಂಡು ವ್ಲಾಗ್ ನೋಡ್ತವ್ರೆ ಫೋನಲ್ಲಿ. ಇದು ಏನ್ ಚಿತ್ರಾನ್ನ ತರಲ್ಲ, ಪಪ್ಪಡಿ ಚಿತ್ರಾನ್ನ ತಗೋಬ ಅಂತ. ಇಡ್ಲಿ ಅಲ್ಲ, ಇಡ್ಲಿನ. ಗೈಸ್ ಆಕ್ಚುಲಿ ಇವಾಗ ಚಿತ್ರಾನ್ನ ತರಕ್ಕೆ ಇಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಹತ್ರಕ್ಕೆ ಹೋಗೋಣ. ನಾನು ನಿಮ್ಗೆ ಈ ತೋರಿಸಿದೆ ಒಟ್ಟಿನಲ್ಲಿ ವ್ಲಾಗಲ್ಲಿ. ಸೊ ಅಲ್ಲಿ ಅಂತೂ ಚಿತ್ರಾನ್ನ ಕ್ರೇಜಿ ಮಸ್ತಾಗಿರುತ್ತೆ. ನಂಗಂತೂ ಬೇಡ, ನಾನಂತೂ ಚಿತ್ರಾನ್ನ ತಿನ್ನಲ್ಲ, ಹೊಟ್ಟೆ ಫುಲ್ ತುಂಬೋಗೈತೆ. ಯಾಕಂದ್ರೆ ನೀನು? ನಾನು ತಿನ್ನಲ್ಲ. ಇಡ್ಲಿ ಇಲ್ಲ, ವಡೆ ಇಲ್ಲ, ಏನು ಬೇಡ. ಅಂಕಲ್ ಆರಾಮು? ಹಾಯ್, ಇದು ಚಿತ್ರಾನ್ನ ಇದೆಯಾ? ಒಂದು ಪ್ಲೇಟ್ ಪಾರ್ಸಲ್. ಯಾರು ಗೊತ್ತಾಯ್ತಾ? ಹೌದಾ, ಬಂದಿದ್ರಾ ಅಣ್ಣ? ಹೌದಾ ಹೌದಾ ವಾ, ಹೌದಾ ಅಣ್ಣ. ಚಟ್ನಿ ಜಾಸ್ತಿ ಹಾಕಿ ಚಿತ್ರಾನ್ನಾಗೆ. ಓಕೆ, ಇವಾಗ ಕಮೆಂಟ್ಗಳಿಗೆ ಈಗ ರಿಪ್ಲೈ ಕೊಡ್ತಾ ಹೋಗೋಣ. ಇವ್ರ ಅಕೌಂಟ್ ನೇಮ್ ಏನಪ್ಪ ಹಿಂಗೈತಿದು. ಬ್ರೋ ನಿಮ್ದು ಆಟೋನಮಸ್ ಕಾಲೇಜ್ ಅಲ್ವಾ? ಅಂಡ್ ಬ್ರೋ ಪ್ಲೀಸ್ ಬಿ ಹಾನೆಸ್ಟ್, ನಿಮ್ದು ಇನ್ನ ಎಷ್ಟು ಬ್ಯಾಕ್ಲಾಗ್ಸ್ ಇದೆ ಹಾನೆಸ್ಟ್ ಆಗಿ ಹೇಳಿ. ಅಂಡ್ ನಿಮ್ಮಪ್ಪ ಬ್ಯಾಕ್ಲಾಗ್ಸ್ ಎಕ್ಸಾಮ್ ಫೀಸ್ ಕೇಳಿದ್ರೆ ಬೈ ಅಲ್ವಾ? ಪ್ಲೀಸ್ ರಿಪ್ಲೈ ಟು ಮೈ ಕಮೆಂಟ್. ಬ್ರೋ ನಮ್ದು ಆಕ್ಚುಲಿ ಆಟೋನಮಸ್ ಕಾಲೇಜು, ಬಟ್ ಅಂಡರ್ VTU ಬರುತ್ತೆ. ಪ್ಲೀಸ್ ಬಿ ಹಾನೆಸ್ಟ್, ನಿಮ್ದು ಎಷ್ಟು ಬ್ಯಾಕ್ಲಾಗ್ ಇದೆ ಅಂತ. ನಂದು ಬ್ಯಾಕ್ಲಾಗ್ ಮೋಸ್ಟ್ಲಿ 7-8 ಇದೆ. ಜೊತೆಗೆ ನಿಮ್ಮಪ್ಪ ಬ್ಯಾಕ್ಲಾಗ್ ಎಕ್ಸಾಮ್ ಫೀಸ್ ಕೇಳಿದ್ರೆ ಬೈ ಅಲ್ವಾ? ಆಕ್ಚುಲಿ ನಾನು ಇದುವರೆಗೂ ನಮ್ಮ ಅಪ್ಪಂಗೆ ನಾನು ಬ್ಯಾಕ್ಲಾಗ್ ಫೀಸಿಗೆ ನಾನು ಕೇಳೇ ಇಲ್ಲ. ಸೊ ನನ್ನ ಯೂಟ್ಯೂಬ್ ಇನ್ಕಮ್ ಇತ್ತಲ್ಲ, ಸೊ ಅದರಲ್ಲೇ ನಾನು ನನ್ನ ಬ್ಯಾಕ್ಲಾಗ್ಸ್ ಎಲ್ಲ ಕಟ್ಟಿದ್ದೆ. ಕಿರಣ್ ಅನ್ನೋರು ಕಮೆಂಟ್ ಹಾಕೋರೆ, ಬ್ರೋ ಬೀದರ್ ಇಂದ ಬ್ಲಾಗ್ಸ್ ನೋಡ್ತಾ ಇರೋದು, ನಿಮ್ಮಪ್ಪ ಬಿಗ್ ಫ್ಯಾನ್ ಬ್ರೋ. ಬೀದರ್ ನಿಮ್ಮಪ್ಪ ನಮ್ ಕಡೆ ಬಂದಿದಾರ ಕೇಳಿ ಬ್ರೋ, ರಿಪ್ಲೈ ಕೊಡ್ಲೇಬೇಕು ಬ್ರೋ, ಇಲ್ಲ ಅಂದ್ರೆ ಬ್ಲಾಗ್ಸೇ ನೋಡಲ್ಲ. ಇವಾಗಲೇ ಹೇಳ್ತಾ ಇರೋದು ಬ್ರೋ ಅಂತ ಕಮೆಂಟ್ ಹಾಕೋರೆ. ಮೋಸ್ಟ್ಲಿ ನಮ್ಮಪ್ಪ ಬೀದರ್ ಕಡೆ ಬಂದಿಲ್ಲ ಅನ್ಸುತ್ತೆ, ಬಟ್ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಕೇಳಿ ಹೇಳ್ತೀನಿ. ಕಿರಣ್ ಅವರೇ. ಪ್ರಶಾಂತ್ ಅನ್ನೋರು ಕಮೆಂಟ್ ಹಾಕಿದ್ದಾರೆ, ಬ್ರೋ ನಾನು ಸ್ಯಾಮ್ ಸಮೀರ್ ಅವ್ರದ್ದು ಡೈಲಿ ಬ್ಲಾಗ್ಸ್ ನೋಡ್ತಿದ್ದೆ, ಒನ್ ಟೈಮ್ ನಿಮ್ ಚಾನಲ್ ತೋರಿಸ್ತು. ಸೊ ಯಾವಾಗಿಂದ ಅಂದ್ರೆ ನೀವು ಹಿಮಾಲಯನ್ ಬೈಕ್ ತಗೊಂಡ್ರಲ್ಲ ಆ ಟೈಮಿಂದ ನಿಮ್ನ ವಾಚ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗ್ಲಿ ಅಂತ ಹೇಳ್ತೀನಿ. ಲವ್ ಫ್ರಮ್ ಉತ್ತರ ಕರ್ನಾಟಕ, ಹಾವೇರಿ ಡಿಸ್ಟ್ರಿಕ್ಟ್, ರಾಣೆಬೆನ್ನೂರು ತಾಲೂಕು, ಚೆನ್ನಾಗಿರಿ ಅಂತಾನೋ ಅಥವಾ ಚಲಾಗಿರಿ ಅಂತಾನೋ ಗೊತ್ತಿಲ್ಲ. ಥ್ಯಾಂಕ್ ಯು ಪ್ರಶಾಂತ್ ಅವರೇ, ಇದೇ ತರ ಸಪೋರ್ಟ್ ಮಾಡಿ. ಉಸ್ಮಾನ್ ಕಮೆಂಟ್ ಹಾಕಿದ್ದಾರೆ, ದಿ ಫ್ಯೂಚರ್ ಲೆಜೆಂಡ್, ಯುವರ್ ಫ್ಯಾಮಿಲಿ ಸೋ ಕ್ಯೂಟ್, ಲವ್ ದ ಪಾಸಿಟಿವ್ ಅಂಡ್ ಎನರ್ಜಿ, ಕೀಪ್ ಗ್ರೋಯಿಂಗ್, ಆಲ್ ದ ಬೆಸ್ಟ್ ಬ್ರದರ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಉಸ್ಮಾನ್ ಅವರೇ. ಮಹೇಶ್ ಅನ್ನೋರು ಕಮೆಂಟ್ ಹಾಕಿದ್ದಾರೆ, ನಿಮ್ಮ ವಿಡಿಯೋಸ್ ಅಮ್ಮ ಅಪ್ಪ ಮಿಸ್ ಮಾಡಲ್ಲ, ಊಟ ಮಾಡೋದೇ ನಿಮ್ಮ ವಿಡಿಯೋಸ್ ನೋಡ್ಕೊಂಡು ಬ್ರದರ್. ಮುಂಚೆ ಬೆಳಗ್ಗೆ ನಾನು ನೋಡಿ ಸಂಜೆ ಮನೆಗೆ ನೋಡ್ತಾ ಇದ್ವಿ, ಇವಾಗ ಎಲ್ಲರೂ ಊಟ ಮಾಡುವಾಗ ರಾತ್ರಿ ಒಟ್ಟಿಗೆ ನೋಡ್ತೀವಿ ಬ್ರದರ್. ಥ್ಯಾಂಕ್ ಯು ಮಹೇಶ್ ಅವರೇ. ಜೊತೆಗೆ ಅಂಕಲ್ ಆಂಟಿ ನಮಸ್ಕಾರ, ಹಾಯ್ ಬ್ರೋ. ಗಾನವಿ ಮುಂದೆ ಏನಾಗಬೇಕು ಅಂತ ಅವರೇ ಅಂತ ಹಾಕೋರೆ ಒಬ್ರು, KSRTC ಲವರ್ ಕನಕ್ಪುರ ಅಂತ. ಆಕ್ಚುಲಿ ನಾನು ನಿಮ್ಮನ್ನ ಭೇಟಿ ಮಾಡಿದ್ದೀನಿ ಅನ್ಸುತ್ತೆ ಅಲ್ಲ, ಈ ರಾಯಲ್ ಎನ್ಫೀಲ್ಡ್ ನನ್ನ ಬೈಕ್ ಡೆಲಿವರಿ ಟೈಮಲ್ಲಿ ಮೋಸ್ಟ್ಲಿ ನಿಮ್ಮನ್ನ ಭೇಟಿ ಮಾಡಿದ್ದೆ ಅನ್ಸುತ್ತೆ. ನೋಡೋಣ, ನಮ್ಮ ಗಾನವಿಗೆ ನೆಕ್ಸ್ಟ್ ವ್ಲಾಗಲ್ಲಿ ಈ ಕ್ವಶನ್ ಕೇಳ್ತೀನಿ, ಓಕೆನಾ? ನಿಮ್ಮ ಫೇವ್ರೆಟ್ ಕನ್ನಡ ಯೂಟ್ಯೂಬರ್ಸ್ ಯಾರು? ಪ್ಲೀಸ್ ರಿಪ್ಲೈ ಮಾಡಿ. ನನ್ನ ಫೇವ್ರೆಟ್ ಕನ್ನಡ ಯೂಟ್ಯೂಬರ್ಸ್ ಚಕ್ರಮ್ ಜನಿಯಾ ವ್ಲಾಗ್ಸ್. ನಿಮ್ಮ ಎಲ್ಲ ವ್ಲಾಗ್ಸ್ನ ಸ್ಟಾರ್ಟಿಂಗ್ ಇಂದ ನೋಡ್ತಿದ್ದೀನಿ, ಬಿಕಾಸ್ ನಿಮ್ಮ ವ್ಲಾಗ್ಸ್ ತುಂಬಾ ರಿಯಲ್ ಆಗಿರುತ್ತೆ. ಪ್ಲೀಸ್ ಕೀಪ್ ಇಟ್ ರಿಯಲ್ ಆಸ್ ಆಲ್ವೇಸ್. ಚಕ್ರಮ್, ಲವ್ ಫ್ರಮ್ ಉಡುಪಿ ಬ್ರದರ್. ವಾ ಉಡುಪಿ. ಥ್ಯಾಂಕ್ ಯು ಕಾರ್ತಿಕ್ ಅವರೇ. ಓಕೆ, ಇಷ್ಟ ಆಗಿತ್ತು ಕಮೆಂಟ್ಗಳು. ಏನಾದ್ರು ಡೌಟ್ ಇದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ಕಮೆಂಟ್ ಮಾಡಿ, ಅಥವಾ ಈ ವ್ಲಾಗಿಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ರಿಪ್ಲೈ ಕೊಡ್ತೀನಿ. ಓಕೆ ಗೈಸ್, ಚಲೋ ಗೈಸ್. ಹೊರಗಡೆ ಅಷ್ಟು ಚಳಿ ಐತೆ, ಈ ಚಳಿಲಿ ಐಸ್ ಕ್ರೀಮ್ ಅಂತೇಳಿ ನಮ್ಮ ಗಾನವಿ ಐಸ್ ಕ್ರೀಮ್ ಬಂದಿದ್ಕೆ ನಾನು ಸರಿ ಅಂತ ನಾನು ಜೈ ಅಂತ ಅಂದಿದ್ದು. ನಮ್ಮ ಅಣ್ಣನೇ ಐಸ್ ಕ್ರೀಮ್ ತಿನ್ನೋಣ ಅಂತ ಅಲ್ಲಿದ್ದೊಳ್ಳೆ ಎಳಕ ಬಂದಿ. ಗೈಸ್ ಐಸ್ ಕ್ರೀಮ್ ತಿಂತಾನೆ ಈಗ ವ್ಲಾಗ್ನ ಎಂಡ್ ಮಾಡೋಣ. ಇಲ್ಲಿವರೆಗೂ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸೂಪರ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ನೀನ್ ನಾಳೆ ಎಷ್ಟೊತ್ತಿಗೆ ಹೇಳ್ತೀಯ? ಬೇಗ ಎದ್ದೋಣ, ಸನ್ಸೆಟ್ ನೋಡೋಣ, ಸನ್ರೈಸ್ ನೋಡೋಣ. ಹೋಗೋಣ ನಾಳೆ ಎಲ್ಲಾದ್ರೂ ಟಾಮ್ ಬ್ರಿಡ್ಜಿಗೆ ಹೋಗೋಣ. ಸನ್ರೈಸ್ ನೋಡಕ್ಕೆ ಎಲ್ಲಿ ಕಾಣುತ್ತೆ? ಅದು ಸನ್ಸೆಟ್ ಆಗೋದು ಕಾಣುತ್ತೆ, ಸನ್ರೈಸ್ ನೋಡಂತಾಗ ಯೋಚನೆ ಮಾಡೋಣ. ಸರಿ ಗೈಸ್, ಬಾಯ್.